ಹಾಯ್ ಆಲ್, ಗುಡ್ ಮಾರ್ನಿಂಗ್. ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ಬೇಕು ಅಂತ ನಾನು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಬ್ರಷ್ ಮಾಡಿಕೊಂಡು ಮುಖ ತೊಳೆದು ಕೆಳಗಡೆ ಹೋಗಿ ಮಗನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ದಪ್ಪ ಇದ್ದೀನಿ, ಸಣ್ಣ ಆಗಬೇಕು, ಅದಕ್ಕೆ ಜಿಮ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಸಣ್ಣ ಆಗ್ತೀನಿ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಲೀಟ್ರಿಂದ 1 ಲೀಟ್ರ್ವರೆಗೂ ನೀರು ಕುಡಿತೀನಿ. ಇದು ಅಂಕಲ್ ವ್ಲಾಗ್ ಬರೋಕ್ಕೆ ಮುಂಚೆ ತೆಗೆದಿದ್ದು. ಅಂಕಲ್ ಹೇಳಿದ್ದಾರೆ ನಾವು ಕಚ್ಕೊಂಡು ಕುಡಿಬೇಕು ಅಂತ. ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಇದೆ ಅಡ್ವಾಂಟೇಜು, ಒಬ್ಬೊಬ್ಬರು ನನ್ನ ಕೆಲಸ ಮಾಡ್ಕೋಬೋದು. ನಮ್ಮತ್ತೆ ಬೇಯಿಸ್ತಾ ಇದ್ದಾರೆ, ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ನನ್ನ ಮಗ ಎಲ್ಲ ಕೆಲಸ ಮಾಡ್ತಾನೆ, ಊಟ ಮಾತ್ರ ತಿನ್ನಲ್ಲ. ಊಟ ಮಾಡ್ಸೋಕ್ಕೆ ಏನಾದ್ರು ಟಿಪ್ಸ್ ಇದ್ದರೆ ಹೇಳಿ. ಬೆಳಗ್ಗೆ ಹೊತ್ತು ಅವನ ಮೇಲೆ ಕೂಗಾಡಿ ಹಾಗೆ ಹೀಗೆ ಮಾಡಿ ತಿನ್ನಿಸಿ ರೆಡಿ ಮಾಡಿ ಸ್ಕೂಲ್ ವ್ಯಾನಿಗೆ ಹತ್ತಿಸಿ ಕಳಿಸ್ತಾ ಇದ್ದೀವಿ. ಏನು ಬೆಳಗಿಂದ ಮಾಡೋ ಕೆಲಸಗಳು ಸ್ಟ್ರೈನ್ ಅನಿಸಲ್ಲ, ಅವನು ಊಟ ತಿನ್ನಿಸೋದೇ ಒಂದು ದೊಡ್ಡ ಸಮಸ್ಯೆ. ಇದಾದಮೇಲೆ ನಾನು ಜಿಮ್ಮಿಗೆ ಬಂದಿದ್ದೀನಿ. ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವತ್ತಾಗ್ತೀನಿ ಅಂತ. ಯಾವುದೇ ಇದ್ದರೂ ಕನ್ಸಿಸ್ಟೆನ್ಸಿ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ಇದಕ್ಕೆ ಮುಂಚೆನೂ ತುಂಬ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೆ. ನನ್ನ ಫಸ್ಟ್ನೇ ಮಗ ಹುಟ್ಟಿದಾಗ ನಾನು 72 kg ಇದ್ದೆ ಕರೋನಾ ಆದಮೇಲೆ. ಸೊ ಅದಾದಮೇಲೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಜುಂಬಾ ಕ್ಲಾಸಸ್ಸು, ಡಯೆಟು, ವರ್ಕೌಟ್ ಎಲ್ಲ ಮಾಡಿ 53 kg ಬಂದಿದ್ದೆ. ಎರಡನೇ ಮಗು ಆದಮೇಲೆ ಮತ್ತೆ ದಪ್ಪ ಆಗಿದ್ದೀನಿ. ಸೊ ಐ ವಿಲ್ ಡೂ ಇಟ್. ನೋಡಿ ಎಷ್ಟು ಬೇವ್ತಿದ್ದೀನಿ. ಬೇವ್ರದೆಲ್ಲ ಮುಖ್ಯ, ಸಣ್ಣ ಆಗಬೇಕು, ಹಾಗೆ ಆಗ್ತೀನಿ. ಹಿಂಗೆ ಬರ್ದು ಹಿಂಗೆ ತಾನೇ ಬರ್ತೀನಿ. ಬರೀರಿಲ್ಲ ಅಂದ್ರೆ ಪೆನ್ ಥರ ಬರೆಯಪ್ಪ. ಹಿಂಗೆ 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 ಮೂಗು ಬರೀಬೇಕಾ? ಅಮಾವಾಸ್ಯೆಲಿ ನಿಂಬೆಹಣ್ಣು ಕಟ್ ಮಾಡೋದು ಹೊಸ್ಲು ಮೇಲಿಟ್ಟು ಮನೆಯಲ್ಲಿ ಎಲ್ಲರಿಗೂ ನೀವಳಿಸಿ, ಮತ್ತು ಈ ಥರ ಬೂದು ಕುಂಬಳಕಾಯಿ ಕೊಳ್ತೋದಾಗ ಅಥವಾ ಕಪ್ಪಗಾದಾಗ ಅಥವಾ ಸಿಂಡೋದಾಗ ಈ ಥರ ಹೊಸದು ತಂದು ಅಮಾವಾಸ್ಯೆ ದಿನ ಕಟ್ಟಿದ್ರೆ ಮನೇಲಿರೋ ನೆಗೆಟಿವ್ ವೈಬ್ಸ್ ಎಲ್ಲ ಅದ್ರ ಮೇಲೆ ಹೋಗುತ್ತೆ ಅಂತ ಒಂದು ನಂಬಿಕೆ. ಆವಾಗಿಂದ ಫಾಲೋ ಮಾಡ್ತಾಯಿದ್ದೀವಿ. ಸೊ ಇವಾಗಂತೂ ನಮ್ಮ ಮಾವ ಅಂತೂ ಎಲ್ಲನೂ ನೋಡಿ ತಿಳ್ಕೊತಾ ಇದ್ದಾರೆ. ನಮ್ಮ ಅಜ್ಜಿ ಹಿಂಗೆ ಆದಾಗಿಂದ ಅಂತೂ ನಾವು ಈ ಥರ ಎಲ್ಲ ತುಂಬಾ ಮಾಡ್ತಾಯಿದ್ದೀವಿ. ನಮ್ಮ ಅಜ್ಜಿನೂ ನಮ್ಮ ಮಾವನೂ ಇಬ್ಬರು ಒಂಥರ ತುಂಬ ಅಟ್ಯಾಚ್ಡ್, ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ. ನಮ್ಮ ಮಾವ ಅಂತೂ ಅವ್ರ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಒಂದು ನಿಮಿಷ ಅವ್ರನ್ನ ಬಿಟ್ಟಿರಲ್ಲ. ಅವರು ಅಷ್ಟೇ, ಒಂದು ನಿಮಿಷ ಆ ಕಡೆ ಈ ಕಡೆ ಕಾಣಲಿಲ್ಲ ಅಂದರೆ ಮೂರ್ತಿ ಮೂರ್ತಿ ಅಂತ ಕರೀತಾನೆ ಇರ್ತಾರೆ. ನಮ್ಮ ಅಜ್ಜಿ ತುಂಬ ಕಷ್ಟಪಟ್ಟು ಆಗಿನ ಕಾಲದಲ್ಲಿ ಮಕ್ಕಳನ್ನೆಲ್ಲ ಸಾಕಿದ್ದಾರೆ. ಇವಾಗ ನಮ್ಮ ಮಾವ ಅಂತೂ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಂಥ ಅಮ್ಮನ ಪಡೆಯೋಕ್ಕೆ ಮಗನೂ ಪುಣ್ಯ ಮಾಡಿದರು, ಇಂಥ ಮಗನ ಪಡೆಯೋಕ್ಕೆ ಅವ್ರ ಅಮ್ಮನೂ ಪುಣ್ಯ ಮಾಡಿದ್ದಾರೆ. ಇವರಿಬ್ಬರನ್ನ ನೋಡೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಇಲ್ಲಿ ನಿಂಬೆಹಣ್ಣು ಕಟ್ ಮಾಡಿ ಬಾಗಿಲು ಇಡ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ನಾ ಕಾಣ್ತಾ ಇದ್ದೀನಲ್ಲ. ಸೆಲ್ಫ್ ಲವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಫೀಸಿಗೆ ರೆಡಿಯಾಗಾಯಿತು, ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾಬ್ ಅಂಕಲ್ ಬಂದ ತಕ್ಷಣ ಹೋಗ್ತಾ ಇರೋದೆ. ತಿಂಡಿ ಅಲ್ಲೋಗಿ ತಿಂತೀರಾ? 11 o'clock ಲಾಗಿನ್ ಇದೆಯಾ? ಅದಕ್ಕೆ ಲೇಟ್ ಮಾಡೋದು ಬೇಡ ಅಂತ, ನಿಮಗೂ ಲೇಟ್ ಆಗುತ್ತೆ ಅಂತ ಬಂದು ಆ ಕಡೆಯಿಂದ ಬೇಗ ಕ್ಯಾಬ್ ಕೊಟ್ಟರೆ ಬೇಗ ಬರ್ಬೋದಪ್ಪ. ನಮ್ದೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಅದೇನಿಲ್ಲ, ಯೂಟ್ಯೂಬ್ ನಂದು ಸ್ಟೇಟಸ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅದಕ್ಕೆ ಹೋಗುತ್ತೆ. ನೋಡೋದಷ್ಟೇ. ಇವಾಗ ಹೆಂಗಿದ್ರು ಕಾರಲ್ಲಿ ಹೋಗ್ತಾ ಇರ್ತೀರಲ್ಲ, ಕೇಳಿಸ್ಕೊಳ್ಳಿ.
ಓಕೆನಾ? ದಾವಣಗೆರೆ ಅವ್ರಿಗೆಲ್ಲ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ತಿಂಡಿ ತಂದಿಲ್ವಾ ಇವತ್ತು? ತಂದಿದ್ದೀರಾ? ಏನ್ ರೊಟ್ಟಿ? ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಜೊತೆ ಪಲ್ಯನಾ? ಓಕೆ. 4 o'clock ನನ್ನ ಮಗನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಡೋಣ ಅಂತ ಬಂದಿದ್ದೆ. ನಿಮಗೆಲ್ಲ ತೋರಿಸ್ಬೇಕು ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮುಂಚೆ ಇವನು ತುಂಬಾ ಜ್ವರ ಬಂದು ಮಲ್ಕೋತಾ ಇದ್ದ. ಸೊ ನಾನು ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ಮೇಲೆ ಸ್ವಲ್ಪ ಇಮ್ಯುನಿಟಿ ಮತ್ತು ಸ್ಟ್ರೆಂತ್ನಿಂಗ್ ಬಂದಿದೆ. ಯಾಕಂದರೆ ಅವ್ರು ಜಿಮ್ನಾಸ್ಟಿಕ್ ಮಾಡಿಸ್ತಾರೆ. ವೀಕ್ಲಿ 2 days ಜಿಮ್ನಾಸ್ಟಿಕ್ ಇರುತ್ತೆ. ಇದು ಬ್ಯಾಕ್ ಬ್ಯಾಂಡ್ ವಾಕ್ ಅಂತ. ಸ್ಟ್ರೆಂತ್ ಬರುತ್ತೆ. ಇಲ್ಲಿ ಏನೇ ಮಾಡಿಸೋದಾದ್ರೂ ಎಲ್ಲ ಸ್ಟ್ರೆಂತ್ನಿಂಗು ಮತ್ತು ಇಮ್ಯುನಿಟಿ ಬರೋ ಥರನೇ ಇರುತ್ತೆ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಅವರೇನು ನನಗೆ ವಿಡಿಯೋ ಮಾಡ್ಕೊ ಅಂತ ಏನು ಹೇಳಿಲ್ಲ. ಬಟ್ ನನಗೆ ಅನ್ನಿಸ್ತು ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗಲಿ ಅಂತ. ಇಲ್ಲೇ ಗಿರಿನಗರ ಸುತ್ತಮುತ್ತ ಇರೋರು, ನಿಮ್ಮ ಮಕ್ಕಳು ಏಜು 4 to 12 years ಒಳಗಿದ್ದರೆ ನೀವಿಲ್ಲಿ ಕ್ಲಾಸಸ್ಗೆ ಹಾಕ್ಬೋದು. ನನ್ನ ಮಗ ಅಂತೂ ತುಂಬಾ ಇಂಪ್ರೂವ್ ಆಗಿದ್ದಾನೆ. ಇದನ್ನೆಲ್ಲ ನೋಡಿ ನಮ್ಮ ರಿಲೇಷನ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ. ಅವನು ಓಲಾ ಕೂಡ ಮಾಡ್ತಾನೆ, ಡ್ಯಾನ್ಸು ಸೂಪರಾಗಿ ಮಾಡ್ತಾನೆ. ಇದು ನೋಡಿ, ತಲೆನ ಮುಟ್ಟಿಸ್ತಾ ಇರೋದು ಕಾಲಲ್ಲಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಾವು ಮನೆಯಲ್ಲೇ 5 to 10 minutesಲ್ಲಿ ಪಿಜ್ಜಾ ಮಾಡ್ಬೋದು. ಈ ಪಿಜ್ಜಾನ ನಾನು ಅಂಗಡಿಯಿಂದ ತರಿಸಿದ್ದೀನಿ. ಇಟ್ ಈಸ್ ಜಸ್ಟ್ 30 rupees. ಮತ್ತು ಆರಿಗೆನೋ ನಾವು ಯಾವಾಗಲಾದ್ರೂ ತರಿಸಿದ್ರೆ ಇನ್ನೂ ಬೇರೆ ಬೇರೆ ರೆಸಿಪೀಸ್ಗೂ ಯೂಸ್ ಆಗುತ್ತೆ. ಮತ್ತು ನಾವು ತುಂಬ ಸಲ ಪಿಜ್ಜಾ ಎಲ್ಲ ಮಾಡ್ತಾಯಿದ್ರೆ ಹಾಕ್ಕೋಬೋದು. ನನಗೆ ಇವತ್ತು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಅಂಗಡಿಯಿಂದ ತರಿಸ್ದೆ. ಯಾವಾಗಲೂ ನಾನು ಮನೆಯಲ್ಲೇ ಮಾಡ್ಕೋತೀನಿ. ಸೊ ನೀವು ಚಪಾತಿನೂ ಮಾಡಿ ಬೇಕಾದ್ರೆ ಚಪಾತಿ ಹಿಟ್ಟಲ್ಲಿ ಮೇಲೂ ನೀವು ಇದನ್ನೆಲ್ಲ ಹಾಕಿ ಟಿಫನ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ಸೊ ಇದಕ್ಕೇನೇನು ಐಟಮ್ಸ್ ಬೇಕು ಅಂದರೆ ಟೊಮೆಟೊ, ಕ್ಯಾಪ್ಸಿಕಮ್, ಇದು ನಾನು ಪನ್ನೀರ್ ತೊಗೊಂಡಿಲ್ಲ, ಟೋಫು ತೊಗೊಂಡಿದ್ದೀನಿ. ಸೊ ಆನಿಯನ್ನು, 2 ಪಿಜ್ಜಾ ಬೇಸು, ಮತ್ತು ಪಾಸ್ತಾ ಮತ್ತು ಪಿಜ್ಜಾ ಸಾಸ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ಇದು ಆರಿಗೆನೋ ಮತ್ತು ಚೀಸ್. ಇದು ನಿಮ್ಗೆ ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸು, ಇದು ಆಪ್ಷನಲ್ಲು, ನಿಮ್ಗೆ ಬೇಕಿದ್ರೆ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಫಸ್ಟ್ಗೆ ಸಾಸ್ನ ಇದು ಬೇಸ್ ಮೇಲೆ ಹಾಕೋಬೇಕು. ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲು. ನಿಮ್ಮ ಹತ್ರ ಸಾಸ್ ಇವಾಗ ಒಂದ್ಸಲ ತಂದರೆ ಈ ಥರದ್ದು ಎಷ್ಟೊಂದು ಪಿಜ್ಜಾ ಮಾಡ್ಬೋದು. ಸೊ ಯಾವ್ದು ಕೂಡ ವೇಸ್ಟ್ ಆಗಲ್ಲ. ಸೊ ಅಂಗಡಿಲಿ ನಾವು ಒಂದು ಪಿಜ್ಜಾ ತೊಗೋಬೇಕಂದ್ರೆ ಒಂದು 700-800, ಡೊಮಿನೋಸಲ್ಲಿ ತೊಗೋಬೇಕಂದ್ರೆ 700-800 ಆಗುತ್ತೆ. ನಾನು ತರಿಸಿರೋದು ನೋವು ಮೈದಾ. ಇದು ವೀಟ್ ಬೇಸ್ ಪಿಜ್ಜಾ ಮಾಡ್ತಾ ಇರೋದು ನಾವು. ನಾನು ತರಿಸಿರೋ ಬೇಸ್ ಕೂಡ ವೀಟಿಂದ ಮಾಡಿದೆ. ನಾನು ಹೇಳೋದೇನೆಂದರೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ, ಬೇಸ್ ಕೂಡ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಚಿಕ್ಕ ಚಿಕ್ಕ ಮಕ್ಳಿಗೆ, ನನ್ನ ಮಗ ಅಂತೂ ಏನೂ ತಿನ್ನೋದೇ ಇಲ್ಲ. ಸೊ ಅಂಥವ್ರಿಗೆಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನಾನು ಲಾಸ್ಟ್ ಟೈಮ್ ಸಾಸ್ ಕೂಡ ನಾನೇ ಮಾಡಿದ್ದೆ. ಇವತ್ತು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನೆಲ್ಲನೂ ತರಿಸ್ಕೊಂಡಿದ್ದೀನಿ. ಇದೆಲ್ಲ ಖಾಲಿ ಆಗೋವರೆಗೂ ಮತ್ತೆ ತರಿಸಲ್ಲ, ಆಗ ಮಾಡಲ್ಲ. ಸಾಸ್ ಆದಮೇಲೆ ಚೀಸ್ ಹಾಕೊಳ್ಳೋಣ. ಚೀಸ್ ಎಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿವಾಗ 2 ಪಿಜ್ಜಾ ಬೇಸ್ಗೆ 2ಕ್ಕೂ ಹಾಕಿ ರೆಡಿ ಮಾಡ್ತೀನಿ. ಇದು ತುಂಬ ಚಿಕ್ಕ ಚಿಕ್ಕದಿದೆ. ನಮ್ಮ ಮನೇಲಿ ಇದು ಸಾಕಾಗುತ್ತೆ. ಯಾಕಂದರೆ ನಾನು, ನನ್ನ ಮಗ, ನಮ್ಮ ಮಾವ, ನಮ್ಮ ಹಸ್ಬೆಂಡ್ ಅಷ್ಟೇ ತಿನ್ನೋದು. ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ನಾನು ಪೀಸ್ ತಿನ್ಬೋದೇನೋ, ನಾನು ನನ್ನ ಮಗ ತಿಂತೀವಿ. ಬಟ್ ನಾನು ಡಯಟಲ್ಲಿದ್ದೆ. ಬಟ್ ಸ್ಟಿಲ್ ಇವತ್ತು ತಿಂತೀನಿ. ನಾನು ತೋರಿಸ್ತಾ ಇರೋದು ಉಲ್ಟಾ ಬರ್ತಾ ಇದೆ, ಎಡಗೈಯಲ್ಲಿ ಮಾಡ್ತಾ ಇರೋ ಥರ. ಇದು ಕ್ಯಾಮ್ರಾ ನಾನು ಅಪೋಸಿಟ್ ಹಿಡ್ದಿರೋದ್ರಿಂದ ಆ ಥರ ಇದೆ, ಕಾಣಿಸ್ತಿದೆ. ಇಲ್ಲಿ ತರಕಾರಿಗಳೆಲ್ಲ ಹಾಕೋದ್ರಿಂದ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಹೆಲ್ದಿಯಾಗಿರುತ್ತೆ. ಸೊ ತರಕಾರಿ ಬೇಸ್ ಪಿಜ್ಜಾ. ಕಾರ್ನ್ ಕೂಡ ಬೇಕಿದ್ರೆ ಕಾರ್ನ್ ಹಾಕ್ಕೋಬೋದು, ಮತ್ತು ಮಶ್ರೂಮ್ ಇದ್ದರೆ ಮಶ್ರೂಮ್ ಹಾಕ್ಕೋಬೋದು, ಮತ್ತು ರೈಸ್ ಪೇಪರ್ ಪಿಜ್ಜಾ ಕೂಡ ಮಾಡ್ಬೋದು.
ನಾವು ರೈಸ್ ಪೇಪರ್ನ ತವಾ ಮೇಲೆ ಇಟ್ಟು ಅದ್ರ ಮೇಲೆ ಟಾಪಿಂಗ್ಸ್ ಹಾಕಿ ಪಿಜ್ಜಾ ಮಾಡ್ಬೋದು. ಪಿಜ್ಜಾ ಮಾಡೋದಕ್ಕೆ ಓವನ್ನೇ ಬೇಕಂತ ಏನಿಲ್ಲ, ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಲಾಸ್ಟಲ್ಲಿ ಚೀಸ್ ಹಾಕ್ತಾಯಿದ್ದೀನಿ. ನಾವು ಓವನ್ನ 180 ಡಿಗ್ರಿಗೆ ಸೆಟ್ ಮಾಡಿ 10 ಮಿನಿಟ್ಸ್ ಕುಕ್ ಮಾಡಿದ್ರೆ ಪಿಜ್ಜಾ ರೆಡಿ. ಪಿಜ್ಜಾ ರೆಡಿ ಇದೆ. ನನ್ನ ಮಗ ಹೇಗೆ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ನೋಡ್ತಾ ಇದ್ದೀರಲ್ಲ. ಮಕ್ಕಳು ತಿಂದರೆ ಇನ್ನೇನು ಬೇಕಲ್ವ ನಮಗೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹೀಗೆ ಇರಲಿ.